ಇವರು ನಮ್ಮ ಹೇಮಗಿರಿ ಮಲ್ಲಿಕಾರ್ಜುನ ಸ್ವಾಮಿ ದಕ್ಷಿಣಾಭಿಮುಖವಾಗಿ ಒಡೆದು ಮೂಡಿರ್ತಕ್ಕಂಥ ಸ್ವಾಮಿ. ಈ ಲಿಂಗು ಗಾತ್ರ ಬದಲಾವಣೆ ಆಗ್ತಾ ಇರುತ್ತೆ. ಈಗ ಇದನ್ನ ವಿಷ್ಣು ಸಮುದ್ರ ಅಂತ ಕರಿತಿದ್ರು. ಅವುಗಳ ಜಾನುವಾರುಗಳಿಗೆ ಕೀಟ ಬಾಧೆ ಹೆಚ್ಚಾದಾಗ ಅಥವಾ ಉಣ್ಣೆ ಕಾಟ ಹೆಚ್ಚಾದಾಗ ಈ ಲಿಂಗಕ್ಕೆ ಬೆಣ್ಣೆಯನ್ನ ತಂದು ಸವರಿ ಭೂಮಿ ಹುಟ್ಟದಾಗ ಇದು ಹುಟ್ಟಿರೋದು ಅಂತ. ಲಿಂಗು ಇದು ಬೆಳೀತೈತಿ. ಇದು ಕಡೂರು ಬಾಣಾವರ ಹೈವೇ ನಲ್ಲಿರ್ತಕ್ಕಂತಹ ಅಂಚೆ ಚೋಮನಹಳ್ಳಿ ಅಂತ ಒಂದು ಊರು. ಇಲ್ಲಿಂದ 2 ಕಿಲೋಮೀಟರ್ ಹೋಗ್ಬೇಕು. ಹುಟ್ಟೂರಿಂದ ಸ್ವಲ್ಪ ದೂರ ಡ್ರಾಪ್ ಹಾಕ್ಸ್ಕೊತಾ ಇದ್ದೀನಿ. ಯಾವುದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳು ಆಟೋಗಳು ಓಡಾಡಂಗಿಲ್ಲ. ಅಂಚೆ ಚೋಮನಹಳ್ಳಿಯಿಂದ ನಾನು ಒಬ್ರು ಹುಟ್ಟು ಅಂತ ಹೋಗ್ತಿದ್ರು, ಅವ್ರ ಕಡೆ ಡ್ರಾಪ್ ಹಾಕ್ಸ್ಕೊಂಡು ಹೇಮಗಿರಿ ಕಡೆ ಹೋಗ್ತೀನಿ. ಸೊ ಇಲ್ಲೈತ್ ನೋಡ್ರಿ, ಹೇಮಗಿರಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ದಾರಿ. ಈ ಆರ್ಚ್ ಐತಲ್ಲ, ಈ ಆರ್ಚ್ ಒಳಗಿಂದ ಒಂದ್ ಅರ್ಧ ಕಿಲೋಮೀಟರ್ ಹೋಗ್ಬೇಕು. ಪಕ್ಕದೊಳಗೆ ಇರ್ತಕ್ಕಂಥ ಕೆರೆ ಐತಲ್ಲ, ಅದು ವಿಷ್ಣು ಸಮುದ್ರ ಅಂತ ಹೇಳಿ. ಈ ಆರ್ಚ್ ಇಂದ ಮುಂದೆ ನಡ್ಕೊಂಡು ಹೋಗೋದೇ ಒಂಥರ ಮಜಾ. ಸುತ್ತಲೂ ಈ ಕಾಡು ಬಾದಾಮಿ ಅಂತ ಕರೀತಾರೆ ಈ ಗಿಡನ. ಅದ್ರ ಸಾಲು, ಅದ್ರ ಮಧ್ಯೆ ಏನೋ ಒಂಥರ ಮಂಟಪ ಮಾಡ್ದಂಗೆ ಇರುತ್ತೆ. ಅದ್ಭುತವಾಗಿದೆ. ಬಿಸಿಲು ಇಲ್ಲ, ಏನಿಲ್ಲ. ಪಕ್ಕದಲ್ಲಿ ಒಂದ್ ಕೆರೆ, ಚೆನ್ನಾಗಿದೆ ಪ್ಲೇಸ್ ನೋಡೋದಕ್ಕೆ. ಕಾಣಿಸ್ತೈತಲ್ರಿ, ಈ ಕೆರೆಯನ್ನ ವಿಷ್ಣು ಸಮುದ್ರ ಅಂತ ಕರೀತಾರ. ಮತ್ತಿದು ಹೇಮಗಿರಿಯ ಮಠ ರೀ. ಇದು ಮಠ, ಅದು ಸ್ಕೂಲು. ಈಗೇನಿದು ಹೇಮಾವತಿ ಮತ್ತೆ ಕೆರೆ ಸಂತೆ ಏನದಾವಲ್ರಿ, ಎಲ್ಲವೂ ಹೊಯ್ಸಳರ ಕಾಲದ್ವು ಅನ್ನೋದಕ್ಕೆ ಒಂದಿಷ್ಟು ಪುರಾತತ್ವ ವಸ್ತುಗಳು ಇಲ್ಲಿದಾವ್ ನೋಡ್ರಿ. ಇದು ಶಾಸನ, ಆಮೇಲೆ ಇದು ಗಣೇಶನ ವಿಗ್ರಹ. ಇವರು ಸ್ಪೋರ್ಟ್ಸ್ ಆಡೋದು ಬಿಟ್ಟು ಕಟ್ಟೆ ಏರ್ ಕುತ್ಕೊಂಡಿದ್ದಾರೆ. ಇದೊಂದು ವೀರಗಲ್ಲು, ಮತ್ತೆ ಇದು ಯುದ್ಧದ ಪ್ರಸಂಗ ಇದು ಆಯ್ತಲ್ರಿ. ಇದೊಂದು ಶಿಲಾಶಾಸನ. ಅಂಡ್ ಇದು ಟಿಪಿಕಲಿ ಹೊಯ್ಸಳರ ಲಾಂಛನ. ಇದೆಂತ, ಇದೊಬ್ರು ತೀರ್ಥಂಕರರ ವಿಗ್ರಹ. ಇದನ್ನ ಒಡೆದು ಹಾಕಿದಾರೆ ಇಲ್ಲಿ, ತಲೆನ ಒಡೆದು ಹಾಕಿದಾರೆ. ಸೊ ಇವೆಲ್ಲ ಏನದಾವಲ್ರಿ, ಇಲ್ಲಿ ಪಕ್ಕದಲ್ಲಿ ಹೇಮಾವತಿ ಪಟ್ಟಣ ಅಂತ ಇತ್ತು. ಈಗ ಸದ್ಯಕ್ಕೆ ಅದನ್ನ ಹಾಳೂರು ಅಂತ ಕರೀತಾರಂತ. ಅಲ್ಲಿ ಒಂದಿಷ್ಟು ಹೊಯ್ಸಳರ ಕಾಲದ ಟೆಂಪಲ್ಗಳನ್ನ ಜೀರ್ಣೋದ್ಧಾರ ಮಾಡಿದಾಗ ಅಲ್ಲಿ ಇದ್ದಂತಹ ಶಿಲಾಶಾಸನಗಳು ಮತ್ತೆ ಈ ಮೂರ್ತಿಗಳನ್ನ ತಗೊಂಡ್ಬಂದು ಇಲ್ಲೇನು ಹೇಮಗಿರಿ ಬೆಟ್ಟದ ಕೆಳಗಡೆ ಒಂದು ಗೌರ್ಮೆಂಟ್ ಸ್ಕೂಲ್ ಐತಿ, ಅಲ್ಲೇ ಇಟ್ಟಿದಾರ. ಪುರಾತತ್ವ ಇಲಾಖೆದವರು ಅಥವಾ ಟೂರಿಸಂ ಡಿಪಾರ್ಟ್ಮೆಂಟ್ನವರು ತಗೊಂಬಂದು ಇಟ್ಟಿದ್ದಾರೆ. ಸೊ ಹಿಂಗಾಗಿ ಇದ್ರಾಗ ಏನೈತಿ, ಶಿಲಾಶಾಸನದೊಳಗೆ ಏನೈತಿ ಅನ್ನೋದು ಸ್ವಲ್ಪ ನನಗೆ ಹೇಳಕ್ ಕಷ್ಟ. ಈ ಒಂದು ಶಿಲಾಶಾಸನ ಐತಲ್ರಿ, ಇದು ವಿಷ್ಣುವರ್ಧನ ಕಾಲದ ಶಿಲಾಶಾಸನ ಅಂತ ಟ್ರಾನ್ಸ್ಲೇಷನ್ ನಲ್ಲಿ ನನಗೆ ಸಿಕ್ಕಿದಂಥದ್ದು. ವಿಷ್ಣುವರ್ಧನ ಮತ್ತು ಅವನ ದಂಡನಾಯಕರು ದೇವಸ್ಥಾನಗಳಿಗೆ ದಾನವನ್ನ ಕೊಟ್ಟಂತಹ ಮಾಹಿತಿ ಇದ್ರೊಳಗಡೆ ಇರೋದು. ಮತ್ತೆ ವಿಷ್ಣುವರ್ಧನನಿಗೆ ಏನೇನೆಲ್ಲ ಬಿರುದುಗಳಿದ್ವಲ್ಲ, ಆ ಬಿರುದುಗಳನ್ನ ಈ ಶಿಲಾಶಾಸನದೊಳಗಡೆ ನೋಡ್ಬೋದು. ಹಂಗ ಒಂದ್ 3-4 ಶಿಲಾಶಾಸನಗಳದವು. ಓದಕ್ ಟ್ರೈ ಮಾಡಿದೆ, ಆಗ್ಲಿಲ್ಲ. ಇದೊಂದು ಮಾತ್ರ ನನಗೆ ಸಿಕ್ಕಿರೋದು. ತಾವೆಲ್ಲ ಮೊನಮೆಂಟ್ ನೋಡ್ಕೊಂಬಂದ್ರೆ ಇದು ಸ್ಕೂಲು. ಈ ಸ್ಕೂಲ್ನಿಂದ ನಾವು ಈ ಕಡೆಗೆ ಹೋದ್ರೆ ಹೇಮಗಿರಿ ಬೆಟ್ಟಕ್ಕೆ ಹೋಗ್ತೀವಿ. ಮೆಟ್ಲು ಹತ್ಕೊಂಡು ಹೋದ್ರೆ ನಾವು ಹೇಮಗಿರಿ ಮಲ್ಲಿಕಾರ್ಜುನ ಗುಹೆ ಐತಲ್ರಿ, ಅಲ್ಲಿಗೆ ಹೋಗ್ತೀವಿ. ಇದು ವಿಶೇಷತೆ ಏನಂದ್ರೆ ವಿಷ್ಣುವರ್ಧನ ಕಾಲದಲ್ಲಿ ಆಗಿರ್ತಕ್ಕಂಥ ದೇವಸ್ಥಾನ. ಈ ಹೇಮಗಿರಿ ಕ್ಷೇತ್ರದಲ್ಲಿ ಇದು ಒಂದೇ ಅಲ್ಲ, ಸುಮಾರು ಸುತ್ತಮುತ್ತ ದೇವಸ್ಥಾನಗಳಿದಾವೆ. ಈ ಲಕ್ಷ್ಮೀ ದೇವಸ್ಥಾನ ಆಗಿರ್ಬೋದು, ವಿಷ್ಣು ದೇವಸ್ಥಾನ, ಜನಾರ್ದನ ಸ್ವಾಮಿ, ಆಂಜನೇಯ. ಇವರು ನಮ್ಮ ಹೇಮಗಿರಿ ಮಲ್ಲಿಕಾರ್ಜುನ ಸ್ವಾಮಿ ದಕ್ಷಿಣಾಭಿಮುಖವಾಗಿ ಒಡೆದು ಮೂಡಿರ್ತಕ್ಕಂಥ ಸ್ವಾಮಿ. ಇದು ವರ್ಷ ಈ ಲಿಂಗು ಗಾತ್ರ ಬದಲಾವಣೆ ಆಗ್ತಾ ಇರುತ್ತೆ, ದಪ್ಪ ಆಗ್ತಾನೆ ಬರ್ತದೆ. ಆಮೇಲೆ ಬಂಡೆಗಳು ಕೂಡ ಹಿಂಗ್ ಕೆಳಗಡೆ ಬೆಳೀತಾ ಬರ್ತವೆ. ಅದು ನೀವು ಮೇಲ್ಗಡೆ ಹೋದ್ರೆ ನಿಮಗೆ ಸಿಗ್ತದೆ. ಎಲ್ಲ ಇಲ್ಲಿ ಏನು ನಮ್ಮ ಬಡಜನ ಸಮೂಹ ಹಳ್ಳಿ ಜನಗಳಿಗೆ ಒಂದು ರಕ್ಷಣಾ ಮಾಡಕ್ಕಂತ ಒಂದು ದೊಡ್ಡ ಸ್ವಾಮಿ. ಸುಮಾರು ಜನ ಒಕ್ಕಲಿದ್ದಾರೆ. ವರ್ಷಕ್ಕೆ ಜಾತ್ರೆ ಆಗ್ತದೆ. ಅಮಾವಾಸ್ಯೆ ದಿನ ಪ್ರತಿಯೊಂದು ಇಲ್ಲಿ ಎಲ್ಲ ಸುತ್ತಮುತ್ತ ಹಳ್ಳಿ ಜನ ಬಂದು ಅಮಾವಾಸ್ಯೆ ಕಟ್ಲೆ ಮಾಡ್ತಾರೆ. ಇಲ್ಲಿ ಹೊಸದಾಗಿ ನಿತ್ಯ ದಾಸೋಹ ಸ್ಟಾರ್ಟ್ ಆಗಿದೆ. ಎಷ್ಟೇ ಜನ ಭಕ್ತರು ಬಂದರೂ ಕೂಡ ಇಲ್ಲಿ ನಿತ್ಯ ದಾಸೋಹ ಮಾಡ್ಕೊಂಡು ಹೋಗ್ಬೋದು. ಪ್ರತಿಯೊಬ್ಬರಿಗೂ ಊಟ ಉಪಚಾರ ಇರ್ತದೆ. ಪ್ರತಿಯೊಂದು ದೋಷಗಳನ್ನು ಕೂಡ ಈ ಒಂದು ಮಲ್ಲಿಕಾರ್ಜುನ ಸ್ವಾಮಿಯವರು ನಿವಾರಣೆ ಮಾಡ್ತಾರೆ ಅಂತ ಮೊದಲಿಂದನೂ ಬಂದಿದೆ. ನಿತ್ಯ ಮಾತ್ರ ಬಹಳ ಅಪಾರವಾಗಿದೆ. ಯಾರು ನಂಬ್ಕೊಂಡ್ ಬರ್ತಾರೆ. ದಕ್ಷಿಣಾಭಿಮುಖವಾಗಿ ನೆಲೆಸತಕ್ಕಂಥ ಈ ಕ್ಷೇತ್ರದಲ್ಲಿ, ಈ ಡಿಸ್ಟಿಕ್ ನಲ್ಲಿ ಇದು ಮೊದಲನೇ ದೇವರು. ಈ ದಕ್ಷಿಣಾಭಿಮುಖವಾಗಿ ಲಿಂಗಗಳು ಎಲ್ಲೂ ಸಿಗಲ್ಲ. ಎಲ್ಲವೂ ನಮಗೆ ಪೂರ್ವಾಭಿಮುಖವಾಗಿ ಲಿಂಗಗಳು ಬರ್ತವೆ. ಆದರೆ ನಮ್ಮ ಸ್ವಾಮಿ ದಕ್ಷಿಣಾಭಿಮುಖವಾಗಿ ಲಿಂಗು ಇದೆ. ಇದು ನಿಜವಾಗ್ಲೂ ಒಂದು, ನೀವು ಕೇದಾರನಾಥ ಬದ್ರಿನಾಥ ನೋಡೋಕ್ಕಿಂತ ಒಂದು ಸತಿ ದರ್ಶನ ಮಾಡಿಬಿಟ್ರೆ ಇದ್ರ ಒಂದು ಶಕ್ತಿ ನಿಮಗೆ
ಜನಸಾಮಾನ್ಯರಿಗೆ ಗೊತ್ತಾಗ್ತದೆ. ಆ ಶಾಲಾ ಆವರಣದಲ್ಲಿರ್ತಕ್ಕಂಥದ್ದು ಐತಿಹಾಸಿಕ ಪಳೆಯುಳಿಕೆಗಳು ಮತ್ತೆ ಕೆರೆ ಅದರ ಇತಿಹಾಸ ಅದನ್ನೆಲ್ಲ ನೋಡ್ಕೊಂಡು ಬಂದ್ಮೇಲೆ ಇಲ್ಲೊಂದು ನಿತ್ಯ ದಾಸೋಹ ಮಂದಿರ ಐತಿ. ಇಲ್ಲಿ ಆಮೇಲೆ ಹೋಗೋಣ. ಮೊದಲು ದೇವ್ರನ್ನ ಮೇಲ್ಗಡೆ ಬೆಟ್ಟಕ್ಕೆ ಹೋಗಿ ದೇವ್ರನ್ನ ನೋಡ್ಕೊಂಡ್ ಬಂದು ಆಮೇಲೆ ಹೋಗೋಣ. ದೇವಸ್ಥಾನದ ಆವರಣದೊಳಗಡೆ ಎಡಕ್ಕ ಬಲಕ್ಕ ಒಂದೊಂದು ಮಂಟಪಗಳದಾವ್, ನಂದಿ ವಿಗ್ರಹಗಳು. ಇಲ್ಲೊಂದೈತಿ ಇಲ್ಲೊಂದೈತಿ, ಮಧ್ಯ ಗೋಪುರದ ಮೇಲೆ ಮೆಟ್ಲು ಹತ್ಕೊಂಡು ಹೋದ್ರೆ ನಾವು ಮಲ್ಲಿಕಾರ್ಜುನ ಗುಹೆ ಐತಿ. ಸೊ ಈ ಮಂಟಪದೊಳಗಡೆ ಏನ ನಂದಿ ವಿಗ್ರಹ ಐತಲ್ರಿ, ಮೋಸ್ಟ್ಲಿ ಇದನ್ನ ರೀಸೆಂಟ್ ಆಗಿ ಮಾಡಿರ್ತಕ್ಕಂತ ನಂದಿ ವಿಗ್ರಹ ಇರ್ಬೇಕಿದು. ನೋಡಿ ಇಲ್ಲೊಂದು ನಂದಿ ವಿಗ್ರಹ. ದೇವ್ರಿಗೆ ಬಸವಣ್ಣ ಅದು ಸ್ವಾಮಿ ತೇರಲ್ಲೆಲ್ಲ ಅದನ್ನ ಉತ್ಸವ ಮಾಡ್ತಾರೆ. ಈಗ ಅದು ಈಗ ಮೊನ್ನೆ ಒಂದ್ ತಿಂಗಳಲ್ಲಿ ಅದು ಎಕ್ಸ್ಪೈರ್ಡ್ ಆಗಿದೆ. ಹೌದಾ? ಈಗ ಅದನ್ನ ಅವ್ರ ಮನೆಯವರು ಮಗು ತರ ಅದನ್ನ ಎಲ್ಲ ಸಾಕಿದ್ರು. ದೇವಸ್ಥಾನಕ್ಕೆ ಇದು ಮಣ್ಣು ಮಾಡಿ ಪ್ರಸಾದ ವಿನಿಯೋಗ ಮಾಡಿ ಆಮೇಲೆ ಈಗ ತಿಂಗಳು ಪೂಜೆ ಮಾಡಿ ತಿಂಗಳಲ್ಲಿ ಊಟ ಹಾಕ್ತಿದ್ದಾರೆ. ಇದಕ್ಕೆ ಇರೋ ಬಸವಣ್ಣಗಳೆಲ್ಲ ದೇವ್ರು ಒಂದು ಗ್ರಾಮದಲ್ಲಿ ಬಿಡ್ತಾರಲ್ಲ ಅದು ದೇವ್ರ ಬಸವಣ್ಣ. ನೋಡಿ ಇದು ಬಸವಣ್ಣ. ಇದು ರೀಸೆಂಟ್ ಆಗಿ ಕಾಲವಾಗಿದ್ರಿಂದ ಅದರ ಸಮಾಧಿಯನ್ನ ಇಲ್ಲಿ ಮಾಡ್ಕೊಂಡಾರ. ಅಂಡ್ ಇಲ್ಲಿ ಏನೈತಲ್ರಿ, ಈ ಮಂಟಪದೊಳಗ ಇದು ಹಳೆ ಬಸವಣ್ಣ, ಮೊದಲನೇ ಬಸವಣ್ಣ ಅಂತ. ಇದು ಮಂಟಪ ಏನೈತೆ ಹೊಯ್ಸಳರ ಶೈಲಿಯದ್ದು, ಟಿಪಿಕಲ್ ಆಗಿ ಸಪ್ತಮಾತೃಕೆಯರು. ಮತ್ತೆ ಇದು ನೋಡಿ ಅಲಂಕಾರಿಕ ಬಸವಣ್ಣ, ನೋಡಿ ಎಷ್ಟು ಚೆನ್ನಾಗಿದೆ. ಆ ಮಂಟಪನ ನೋಡ್ಕೊಂಡ್ ಬಂದ್ರೆ ನಮ್ಗೆ ಈ ಗೋಪುರ ಒಳಗಡೆಯಿಂದ ನಾವು ಮೇಲಕ್ಕೆ ಹೋಗ್ಬೇಕು. ಈಗ ನಾವು ಬಂದ ಮೇಲೆ ಆರ್ಚನ ದಾಟಿ ಒಳಗಡೆ ಬಂದ್ಮೇಲೆ ಸಿಗುವಂತದ್ದು ಮೊದಲನೇ ಪಾದ. ಇದು ಮೊದಲನೇ ಪಾದ, ಕೀರ್ತಿಮುಖದಿಂದ ಇರ್ತಕ್ಕಂಥದ್ದು ಮೊದಲನೇ ಪಾದ. ಆಮೇಲೆ ಮೇಲಕ್ಕೆ ಬಂದ್ರೆ ಗಣೇಶ. ಇದು ಕೂಡ ಹೊಯ್ಸಳರ ಶೈಲಿಯ ಗಣೇಶ. ನೋಡ್ರಿ, ಪೀಠದ ಮೇಲೆ ಒಂದು ಸಿಂಹದ ಲಾಂಛನ, ಅದ್ರ ಮೇಲೆ ಗಣೇಶ. ಪ್ರಾಚೀನ ದಾಖಲೆ ಒಳಗ ಈ ಹೇಮಾವತಿ ಪಟ್ಟಣ ಅಂತ ಕರಿತಿದ್ರು ಅನ್ನೋದಕ್ಕೂ ಒಂದಿಷ್ಟು ದಾಖಲೆಗಳು ಸಿಗ್ತಾವ್ರಿ. ಈಗ ನಾವು ಮೆಟ್ಲು ಹತ್ಕೊಂಡು ಮೇಲಕ್ಕೆ ಹೋಗ್ಬೇಕು. ಮೆಟ್ಲು ಹತ್ಕೊಂಡು ಹೋಗುವಾಗ ಶಿವನಿಗೆ ಸಂಬಂಧಿತ ಸ್ತುತಿಗಳು ಮತ್ತೆ ಅವನಿಗಿರ್ತಕ್ಕಂಥ ಹೆಸರುಗಳನ್ನ ಅಲ್ಲಲ್ಲಿ ಬೋರ್ಡ್ ಮೇಲೆ ಹಾಕ್ಯಾರ. ಒಟ್ಟು 108 ಹೆಸರುಗಳನ್ನ ನಾವಿಲ್ಲಿ ನೋಡಬಹುದು ಈ ಹೆಸರುಗಳ ಲಿಸ್ಟ್ ಒಳಗಡೆ. ಇದು ಎರಡನೇ ಪಾದ. ಸೊ ಎರಡನೇ ಪಾದಕ್ಕೆ ಒಂದು ಮಂಟಪ ತರ ಮಾಡಿ ಒಳಗಡೆ ಪಾದಗಳು ಇರ್ತಾವು. ಸೊ ಐಡೆಂಟಿಫೈ ಮಾಡಕ್ ಆಗ್ಲಿಲ್ಲ. ಒಟ್ಟಿನಲ್ಲಿ ಇದು ಎರಡನೇ ಪಾದ. ಯಾರಿಗೂ ಬರೋದಕ್ಕೇನು ತೊಂದರೆ ಆಗೋದಿಲ್ಲ, ಯಾಕಂದ್ರೆ ಪೂರ್ತಿ ಛಾವಣಿ ಹಾಕ್ಸಿರೋದ್ರಿಂದ ಈಸಿಯಾಗಿ ಹೋಗ್ಬೋದು. ಮತ್ತಿದು ವಿಷ್ಣುವರ್ಧನ ಕಟ್ಟಿಸಿರ್ತಕ್ಕಂತಹ ಕೆರೆ. ಈಗ ಇದನ್ನ ವಿಷ್ಣು ಸಮುದ್ರ ಅಂತ ಕರಿತಿದ್ರು ಉಲ್ಲೇಖದೊಳಗಡೆ. ಮೆಟ್ಲು ಹತ್ಕೊಂಡು ಬಂದ್ರೆ ನಮಗೆ ದೇವಸ್ಥಾನದ ಆವರಣ ಸಿಗ್ತದೆ. ದೇವಿಯ ವಿಗ್ರಹ ಪಾರ್ವತಿ ಇರಬೇಕು. ಮತ್ತೆ ಇಲ್ಲಿಂದ ಕೆರೆ ಎಷ್ಟು ಅದ್ಭುತವಾಗಿ ಕಾಣಿಸುತ್ತೆ. ಕೆರೆ, ಊರು, ಬ್ಯೂಟಿಫುಲ್. ಇಲ್ಲಿಂದ ಬಂದ್ಮೇಲೆ ನಾನು ಯಾವುದೇ ಸ್ಥಳಕ್ಕೆ ಹೋಗ್ಬೇಕಾದ್ರ ಬರೀ ಇತಿಹಾಸನ ಹುಡ್ಕೊಂಡು ಹೋಗಂಗಿಲ್ರಿ. ಕೆಲವೊಂದು ಸ್ಥಳಗಳಾಗ ಅದ್ಭುತವಾದ ಚೈತನ್ಯ ಇರ್ತೈತಿ, ಪಾಸಿಟಿವ್ ಎನರ್ಜಿ ಇರ್ತೈತಿ, ಆಹ್ಲಾದಕರ ಇರ್ತೈತಿ, ಮನಸ್ಸಿಗೆ ನೆಮ್ಮದಿ ನೀಡುವಂತಹ ಸ್ಥಳಗಳು ಕೆಲವೊಮ್ಮೆ ನಾನು ಹುಡ್ಕೊಂಡು ಹೋಗ್ತೀನಿ. ಅಂತಹ ಒಂದು ಸ್ಥಳನ ಇವತ್ತು ನಾ ಬಂದಿರೋದು ಹೇಮಗಿರಿ ಅಂತ ಹೇಳಿ. ತುಂಬಾ ಪೀಸ್ಫುಲ್ ಆದಂತ ಒಂದು ಆವರಣ, ಅದ್ಭುತವಾಗೈತಿ. ಅರ್ಚಕರನ್ನ ಮಾತಾಡ್ಸೋಣ, ಏನೇನ್ ಪ್ಲೇಸ್ಗಳಿದಾವೆ ಅದನ್ನು ಇವತ್ತು ಇಲ್ಲಿ ನೋಡೋ ಪ್ರಯತ್ನ ಮಾಡ್ತೀನಿ. ಇದು ಬಾಗಿಲು ವಾಡ ದಾಟ್ಕೊಂಡು ಒಳಗೆ ಬಂದ್ರೆ ನಾವು ರಂಗಮಂಟಪ, ಹೊಯ್ಸಳರ ಕಾಲದ ಕೆತ್ತನೆಗಳಿರ್ತಕ್ಕಂಥ ನವರಂಗಮಂಟಪ. ಮೇಲೆ ಕಮಲ, ನಮ್ಮ ಹೊಯ್ಸಳರ ಆರ್ಕಿಟೆಕ್ಚರ್ ಅಲ್ಲೆಲ್ಲ ಇದನ್ನು ಕಾಣುವಂಥದ್ದು ಕಮಲ. ವೀರಭದ್ರ, ಪಾರ್ವತಿ ಮತ್ತೆ ಇಲ್ಲಿ ಗಣೇಶನ ವಿಗ್ರಹ. ರಂಗಮಂಟಪವನ್ನು ನೋಡ್ಕೊಂಡು ಕೆಳಗಡೆ ಗುಹೆ ಐತಿ.
ಮುಂದೆ ಹೋಗೋಣ. ಸೊ ಇದು ಗುಹೆ ಇದೆ. ಇದು ಮಲ್ಲಿಕಾರ್ಜುನ ಸ್ವಾಮಿ ಅಂತ. ಭೂಮಿ ಹುಟ್ಟಿದಾಗ ಇದು ಹುಟ್ಟಿರೋದು ಅಂತ. ಲಿಂಗು ಇದು ಬೆಳೀತೈತಿ. ದಿವಸ ರುದ್ರಾಭಿಷೇಕ ಇರುತ್ತೆ. ನವರಂಗ ಮಂಟಪದಿಂದ ಗುಡಿ ಒಳಗಡೆ ಹೋಗ್ಬೇಕಂದ್ರ ಗವಿ ಒಳಗಡೆ ಗುಹೆ ಒಳಗಡೆ ಬಾಗಿಕೊಂಡೆ ಹೋಗ್ಬೇಕ್ರಿ. ಅಲ್ಲಿ ನಿಲ್ಲಕ್ ಆಗಿಲ್ಲ, ಅಷ್ಟೊಂದು ಕಿರಿದಾದಂತಹ ಗುಹೆ ಅದು. ಸ್ಥಳೀಯರ ನಂಬಿಕೆ ಪ್ರಕಾರ ಶಿವಲಿಂಗ ಮತ್ತು ಏನು ಗುಹೆ ಎರಡೂ ಬೆಳೀತಾ ಇದಾವ ಅಂತ ಹೇಳ್ತಾರ. ಪಕ್ಕದಾಗ ಉನ್ನೆ ಮಲ್ಲಪ್ಪ ಅಂತ ಇನ್ನೊಂದು ಲಿಂಗ. ಇದು ಕೂಡ ಒಂದು ಬಂಡೆ ನೋಡ್ರಿ. ಇದು ಉನ್ನೆ ಮಲ್ಲಪ್ಪ ಅಂತ, ಇದು ಗುಹೆನೆ. ನಮ್ಮ ರೈತಾಪಿ ವರ್ಗದ ಜನರಿಗೆ ಅವುಗಳ ಜಾನುವಾರುಗಳಿಗೆ ಕೀಟ ಬಾಧೆ ಹೆಚ್ಚಾದಾಗ ಅಥವಾ ಉಣ್ಣೆ ಕಾಟ ಹೆಚ್ಚಾದಾಗ ಈ ಲಿಂಗಕ್ಕೆ ಬೆಣ್ಣೆಯನ್ನ ತಂದು ಸವರಿ ಆ ಬೆಣ್ಣೆಯನ್ನ ತಗೊಂಡೋಗಿ ಆ ಜಾನುವಾರುಗಳಿಗೆ ಹಚ್ಚಿದ್ರ ಲೇಪನ ಮಾಡಿದ್ರ ಉಣ್ಣೆ ಬಾಧೆ ಅಥವಾ ಕೀಟ ಬಾಧೆ ಕಡಿಮೆ ಆಗ್ತದ ಅಂತ ಒಂದು ನಂಬಿಕೆ. ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತದೆ ನೋಡ್ರಿ, ಇಲ್ಲಿಂದ ನೋಡಿದ್ರೆ ಅದ್ಭುತವಾಗಿ ಕಾಣಿಸ್ತೈತೆ ಎಲ್ಲ. ಇದಿಷ್ಟು ಮಲ್ಲಿಕಾರ್ಜುನ ಸ್ವಾಮಿ ಗುಹಾ ದೇವಾಲಯ, ಹೇಮಗಿರಿಯ ಮಲ್ಲಿಕಾರ್ಜುನ ಸ್ವಾಮಿ. ತುಂಬಾ ಅದ್ಭುತವಾಗಿದೆ. ಹತ್ತುತ್ತೀನಿ ಅನ್ನೋರು ಯಾರು ಬೇಕಾದ್ರೂ ಬರ್ಬೋದು, ಮೆಟ್ಲು ಹತ್ತುವಷ್ಟು. ಆಮೇಲೆ ಒಂದು 350-400 ಮೆಟ್ಲುಗಳಾಗ್ತವೆ ಒಂದು ಅಂದಾಜು. ಅಷ್ಟು ಹತ್ತೋದಾದ್ರೆ ಯಾರು ಬೇಕಾದ್ರೂ ಬರ್ಬೋದು. ಬಿಸಿಲು ಮಳೆ ಕಾಟ ಅಂತ ಏನಿಲ್ಲ. ಮೇಲ್ಗಡೆ ರೂಫ್ ಇರೋದ್ರಿಂದ ಯಾವುದು ತೊಂದರೆ ಇಲ್ಲ. ಮೇಲ್ಗಡೆ ನೀರಿನ ವ್ಯವಸ್ಥೆ ಕೂಡ ಚೆನ್ನಾಗೈತಿ, ಅದ್ಭುತವಾಗೈತಿ. ಇದನ್ನೆಲ್ಲ ನೋಡ್ಕೊಂಡು ಕೆಳಗಡೆ ದಾಸೋಹ ನಡಿತೈತ್ರಿ. ಪ್ರತಿದಿನ ಇಲ್ಲಿ ದಾಸೋಹ ನಡಿತೈತಿ. ಅದು ಕೆಳಗಡೆ ಇರ್ತೈತಿ, ಅಲ್ಲಿ ಹೋಗೋಣ. ಹೇಮಗಿರಿ ಬೆಟ್ಟ ಏನೈತಲ್ರಿ, ಇದೊಂದು ದೈವಿಕ ಭಾವನೆ ಮೂಡಿಸುವಂತಹ ಸ್ಥಳ. ಇಂಥ ಕೆಲಸನೆಲ್ಲ ಮಾಡೋಗ್ತೀರ ಇಲ್ಲಿ. ಎಲ್ಲಿ ಬೇಕಲ್ಲಿ ಕಸ ಬಿಸಾಕುವಂಥದ್ದು ಕೆಲಸನೆಲ್ಲ ಮಾಡೋಗ್ತೀರ. ಸೊ ದಯವಿಟ್ಟು ಅಂತವ್ರು ಯಾರು ಈ ಕಡೆ ತಲೆ ಕೂಡ ಹಾಕ್ಬೇಡಿ. ತುಂಬಾ ಪ್ರಶಾಂತವಾಗಿದೆ ಜಾಗ. ಇದನ್ನ ಪ್ರಶಾಂತವಾಗಿರೋದಕ್ಕೇನೆ ಬಿಟ್ಟು ಬಿಡ್ರಿ. ನಿಮಗೆ ಹಂಗೆ ಈ ತರದ ಕೆಲಸ ಮಾಡೋದಕ್ಕೆಲ್ಲ ಬೇಕಾದ ಸ್ಥಳಗಳು ಇರ್ತಾವ, ಅಲ್ಲಿಗೆ ಹೋಗಿ ಬರ್ರಿ, ತೊಂದರೆ ಏನಿಲ್ಲ. ಇಲ್ಲಿಗೆ ಬರೋರು ದಯವಿಟ್ಟು ಒಂದು ಭಕ್ತಿಯಿಂದ ಬರ್ರಿ. ಧಾರ್ಮಿಕ ಕ್ಷೇತ್ರ ಅಂತ ತಿಳ್ಕೊಂಡು ಬರೋದಕ್ಕೆ ಪ್ರಯತ್ನ ಮಾಡ್ರಿ. ಇಲ್ಲಿನ ಪ್ರಶಾಂತತೆಗೆ ಯಾವುದೇ ಧಕ್ಕೆಯನ್ನ ತರದೇ ಇರೋ ರೀತಿಯಲ್ಲಿ ಬರೋರು ಮಾತ್ರ ಇಲ್ಲಿಗೆ ಬರ್ರಿ ಅಂತ ನನ್ನ ಕಳಕಳಿಯ ಮನವಿ. ಆಮೇಲೆ ಯಾವುದೇ ರೀತಿಯ ವಾಟರ್ ಬಾಟ್ಲು ಪ್ಲಾಸ್ಟಿಕ್ಗಳಿದ್ರೆ ಇಲ್ಲಿ ಒಂದು ವ್ಯವಸ್ಥೆ ಮಾಡಿಟ್ಟಿದ್ದಾರೆ, ತಗೊಂಬಂದು ಇಲ್ಲಿಗೆ ಹಾಕ್ರಿ. ಬೆಟ್ಟದ ಮೇಲೆ ಎಲ್ಲಿ ಬೇಕಲ್ಲಿ ಒಗ್ಯಾಕ್ ಹೋಗ್ಬೇಡ್ರಿ. ಇಲ್ಲಿ ತಗೊಂಬಂದು ಇಲ್ಲಿ ಒಳಗಡೆ ಹಾಕ್ರಿ, ಅದನ್ನ ಸಂಬಂಧಪಟ್ಟವರು ಕ್ಯಾರಿ ಮಾಡ್ಕೊತಾರೆ. ಗೋಪುರ, ಈ ಗೋಪುರದ ಪಕ್ಕದಲ್ಲೇ ಇಲ್ಲೊಂದು ನಿತ್ಯ ದಾಸೋಹ ಮಂಟಪ ಇರ್ತೈತಿ. ದಾಸೋಹ ಮಂಟಪ ಹೋಗೋಣ. ಇದೇ ದಾಸೋಹ ಮಂಟಪ, ಪ್ರತಿದಿನ ಇರುತ್ತೆ. ಇಲ್ಲಿ ತಟ್ಟೆಗಳು ಇರ್ತವೆ, ಇವನ್ನ ತಗೊಂಡು ನೀಟಾಗಿ ತೊಳ್ಕೊಂಡು ಊಟ ಮಾಡಬೇಕು. ಊಟ ಮಾಡೋರಿಗೆ ನಂದೊಂದು ಕಳಕಳಿ ಮನವಿ ಏನಂದ್ರೆ, ದಯವಿಟ್ಟು ನಿಮಗೆ ಎಷ್ಟು ಸಾಧ್ಯ ಆಗ್ತೈತಲ್ಲ ತಿನ್ನೋದಕ್ಕೆ ಅಷ್ಟು ಮಾತ್ರ ಹಾಕಿಸ್ಕೊಳ್ರಿ. ಜಾಸ್ತಿ ಹಾಕಿಸ್ಕೊಂಡ್ಬಿಟ್ಟು ಕೆಡಿಸುವಂಥದ್ದನ್ನ ಮಾಡಬೇಡ್ರಿ. ಈ ತರಕಾರಿ ಗಿರ್ಕಾರಿ ನೀವು ತಿನ್ಲಿಲ್ಲ ಅಂದ್ರೆ ಮೊದಲೇ ಅವ್ರಿಗೆ ಹೇಳ್ರಿ, ತರಕಾರಿ ಆ ಥರದ್ದು ಹಾಕ್ಬೇಡ್ರಿ, ತಿಳಿ ಅಂತದ್ ಹಾಕ್ರಿ ಅಂದ್ರೆ ಅವ್ರು ತಿಳಿ ಹಾಕ್ತಾರ. ಅದನ್ನ ಹಾಕಿಸ್ಕೊಂಡ್ಬಿಟ್ಟು ನೀವು ಆ ಕಡೆ ಚೆಲ್ಲುವಂಥದ್ದು ಅದನ್ನೆಲ್ಲ ಮಾಡಕ್ ಹೋಗ್ಬೇಡ್ರಿ. ಅನ್ನ ದೇವ್ರ ಸಮಾನ ಕಾಣ್ರಿ. ಏನು ಇಲ್ಲಿ ನಡೆಯೋ ನಿತ್ಯ ದಾಸೋಹ ಐತಲ್ರಿ, ಅದು ಭಕ್ತಾದಿಗಳ ಕೊಟ್ಟ ದೇಣಿಗೆಯಿಂದ ನಡೆಯುವಂಥದ್ದು ನಿತ್ಯ ದಾಸೋಹ. ಸೊ ದಯವಿಟ್ಟು ಯಾರು ಅನ್ನವನ್ನ ಹಾಳು ಮಾಡ್ಬೇಡ್ರಿ. ಎಷ್ಟು ಬೇಕು ಅಷ್ಟು ಹಾಕಿಸ್ಕೊಂಡು ಊಟ ಮಾಡ್ರಿ. ಬೆಳಗ್ಗೆ 10ರಿಂದ ಸಂಜೆ 4 ಗಂಟೆ ತನಕ ಈ ದಾಸೋಹ ಓಪನ್ ಇರ್ತೈತಿ. ಅದು ಈಗೇನು ಇಲ್ಲಿ ಭಕ್ತಾದಿಗಳ ಲಿಸ್ಟ್ ಐತಲ್ಲ, ಇವ್ರು ಕೊಟ್ಟಿರ್ತಕ್ಕಂತಹ ದೇಣಿಗೆಯಿಂದ ನಡೆಯುವಂತಹ ಒಂದು ನಿತ್ಯ ದಾಸೋಹ. ಅನಕ್ಷರಸ್ಥರಿಗೆ ಹೇಳ್ಬೋದು ಹಿಂಗ್ ಮಾಡ್ಬೇಡ್ರಿ ಹಿಂಗ್ ಮಾಡ್ರಿ ಅಂತ ಹೇಳಿ, ಬಟ್ ಅಕ್ಷರಸ್ಥರಿಗೆ ಹೇಳೋದೇ ದೊಡ್ಡ ಸವಾಲಾಗ್ಬಿಟ್ಟದೆ, ಹಾಳು ಮಾಡ್ಬೇಡ್ರಿ ಅಂತ ಹೇಳೋದು. ಸೊ ದಯವಿಟ್ಟು ಫುಡ್ ಆಗ್ಲಿ ನೀರಾಗ್ಲಿ ಏನನ್ನೂ ಹಾಳು ಮಾಡ್ಬೇಡ್ರಿ. ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿಸ್ಕೊಂಡು ಊಟ ಮಾಡ್ರಿ. ಆಮೇಲೆ ತಟ್ಟೆನ ಅಲ್ಲಿ ಸೋಪ್ ಇರ್ತದೆ ಪಕ್ಕದಲ್ಲಿ, ನೀವೇ ಊಟ ಆದ್ಮೇಲೆ ಅದನ್ನ ನೀಟಾಗಿ ನೀವೇ ಸೋಪ್ ಹಾಕಿ ತೊಳಿರಿ. ಯಾಕಂದ್ರೆ ನೆಕ್ಸ್ಟ್ ಅಲ್ಲಿ ಅದೇ ತಟ್ಟೆನ ಇನ್ನೊಬ್ರು ಊಟಕ್ಕೆ ತಗೋತಾರೆ. ಇದೇನು ವಿಷ್ಣು ಸಮುದ್ರ ಐತಲ್ರಿ,
ಈ ವಿಷ್ಣು ಸಮುದ್ರ, ಆ ವಿಷ್ಣು ಸಮುದ್ರದ ಕೆರೆ ಸುತ್ತಲೂ ಅನೇಕ ಹೊಯ್ಸಳರ ಒಂದಿಷ್ಟು ಶಾಸನಗಳು, ಆ ಬೆಟ್ಟದ ಸುತ್ತಲೂ ಒಂದಿಷ್ಟು ಹೊಯ್ಸಳರ ಆರ್ಕಿಟೆಕ್ಚರ್ಗಳದು ಇದ್ವು. ಬಟ್ ಯಾರು ಅವುಗಳನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿಲ್ಲ. ಆದ್ರ ಇಲ್ಲೊಂದು ಅದ್ಭುತವಾದಂತದ್ದು ಒಂದು ಮಹಿಮೆ ನಡೆದಂತ ಒಂದು ಸ್ಥಳ ಐತಿ. ಆ ಸ್ಥಳದ ಬಗ್ಗೆ ಎಕ್ಸ್ಪ್ಲೋರ್ ಮಾಡಕ್ ಬಂದಿನಿ. ಊರಿನ ಯುವಕರು ನನ್ನನ್ನು ಅಲ್ಲಿ ಕರ್ಕೊಂಡ್ ಬಂದಾರ. ನಾನು ಆ ಬೆಟ್ಟನ ಹತ್ತಿ ಇಳಿದೆ. ಮಲ್ಲಿಕಾರ್ಜುನ, ಹೇಮಗಿರಿ ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟ ಅದು. ಆ ಬೆಟ್ಟನ ನೋಡಿ ಇಲ್ಲೊಂದು ದೇವಸ್ಥಾನ ಐತಲ್ಲ, ಇದು ಪಿಟುಗ್ಲಮ್ಮನ ದೇವಸ್ಥಾನ ಅಂತ ಕರೀತಾರ. ಇದ್ರ ಬಗ್ಗೆ ನಮ್ಮ ಊರಿನ ಯುವಕರು ಹೇಳ್ತಾರ. ಇದು ಕೆರೆ ಕೋಡಿ ಬಿದ್ದ ಟೈಮಲ್ಲಿ ಏರಿ ಬಿರು ಬಿಡೋ ಟೈಮಲ್ಲಿ ಕೆರೆಗೆ ಬಲಿ ಅಡ್ಡ ಆಗಿ ಬಂದು ಇಲ್ಲಿ ನೆಲೆಸಿರೋದು ನಾವು ದೇವರು. ತಾಯಿ ಜೊತೆ ಮಕ್ಕಳು ಸಮೇತ ಬಂದು ಇಲ್ಲಿ ನೆಲೆಸಿರೋದು. ಹಾ, ಈ ಕಡೆ ಅಷ್ಟು ಮಕ್ಕಳು, ಇವರೆಲ್ಲ ಇವ್ರ ಮಕ್ಕಳು. ಅದೇನು ವಿಷ್ಣು ಸಮುದ್ರ ಐತಲ್ರಿ ಕೆರೆ, ಅದು ಕೋಡಿ ಬೀಳ್ತಿರ್ತಕ್ಕಂತಹ ಸಂದರ್ಭದೊಳಗಡೆ ಈ ಪಿಟಕ್ಲಮ್ಮ ಮತ್ತು ಅವರ 7 ಜನ ಮಕ್ಕಳು ಬಂದು ಇಲ್ಲಿ ನೆಲೆಸ್ತಾರಂತ. ಅವಾಗ ಈ ಕೆರೆ ಕೋಡಿ ಬರೋದು, ಒಡೆಯೋದು ನಿಲ್ತೈತೆ ಅಂತ. ಆದ್ರೆ ಇಲ್ಲೊಂದು ಒಂದು ಮಾಹಿತಿ ಪ್ರಕಾರ, ಸ್ಥಳೀಯರು ಹೇಳೋ ಮಾಹಿತಿ ಪ್ರಕಾರ, ಈ ಪಿಟಗ್ಲಮ್ಮನ ಹತ್ರ ಒಂದು ಏನು ನಮ್ಮ ಯುವಕರು ಕಲ್ಲನ್ನ ತೋರಿಸಿದ್ರಲ್ಲ, ಒಂದು ಪಾತ್ರೆ ತರ ಕಲ್ಲಿತ್ತಲ್ಲ, ಆಭರಣದ ಬಟ್ಲು ಅಂತ ಆಭರಣ ಬಟ್ಲನ್ನ ಕರಿತಿದ್ರಂತೆ. ಯಾರೇ ಬಂದು ಏನೇ ಕಷ್ಟ ಅಂತ ಕೇಳಿ, ಮದುವೆ ಶುಭ ಕಾರ್ಯಗಳಿಗೆ ಏನೇ ಕೇಳಿ ಕಣ್ಣು ಮುಚ್ಕೊಂಡು ನನಗೆ ಇಂಥ ಆಭರಣ ಬೇಕು ಅಂತ ಕೇಳಿದ್ರೆ ಅವ್ರ ಕಣ್ಣು ಬಿಡೋದ್ರೊಳಗಡೆ ಆ ಆಭರಣ ಆ ತಟ್ಟೆಲಿ ಇರ್ತಿತ್ತಂತ. ಬಟ್ ಅವಾಗ ನೆಕ್ಸ್ಟ್ ಏನು ಮಾಡ್ತಿತ್ತು, ನೆಕ್ಸ್ಟ್ ಇವ್ರ ಜನಗಳು ತಗೊಂಡೋಗಿ ಆಭರಣನ ತಮ್ಮೆಲ್ಲ ಏನು ಕಾರ್ಯಕ್ರಮ ಮುಗಿದ್ಮೇಲೆ ಮತ್ತೆ ಆಭರಣನ ತಂದು ಅದೇ ಆಭರಣ ತಟ್ಟೆ ಒಳಗಡೆ ಇಡಬೇಕಾಗಿತ್ತು. ಈ ಪ್ರಕ್ರಿಯೆ ನಡೀತಿರ್ಬೇಕಾದ್ರೆ ಯಾರೋ ಒಬ್ರು ಹೆಣ್ಮಗಳು ಯಥಾ ಪ್ರಕಾರ ಆಭರಣವನ್ನ ತಗೊಂಡೋಗಿ ವಾಪಸ್ ತಂದು ಕೊಡೋದಿಲ್ಲ. ಇವ್ರಿಗೆ ಯಾಕೆ ನಾನು ಆಭರಣವನ್ನ ತಂದು ಕೊಡಬೇಕು, ವಾಪಸ್ ಕೊಡಂಗಿಲ್ಲ ಅಂದಾಗ ಯಾರು ಆಭರಣವನ್ನ ತಗೊಂಡೋಗಿದ್ರಲ್ಲ ಹೆಣ್ಮಗಳು, ಅವ್ರಿಗೆ ಸ್ವಲ್ಪ ತೊಂದರೆಗಳು ಆಗೋದಕ್ಕೆ ಸ್ಟಾರ್ಟ್ ಆದವಂತ. ಅವಾಗ ಮತ್ತೆ ಆ ಅಮ್ಮ ತಗೊಂಡ್ಬಂದು ನಿನಗೆ ಎಷ್ಟೊಂದು ದೌಲತ್ ಐತಲ್ಲ ಅಂತೇಳಿ ಈ ದೇವಿಗೆ ಬೈದಿದ್ರಿಂದ ಅವತ್ತಿಂದ ಆ ಆಭರಣದ ಏನು ತಟ್ಟೆ ಐತಲ್ಲ ಅದು ಕಲ್ಲಾಯ್ತು ಅಂತ ಹೇಳುವ ಮಾಹಿತಿ. ಇಷ್ಟಾತ್ ನೋಡ್ರಿ ನಮ್ಮ ಹೇಮಗಿರಿಯ ಮಲ್ಲಿಕಾರ್ಜುನ ಬೆಟ್ಟ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳು ಇತ್ಯಾದಿ ಇತ್ಯಾದಿ. ಮತ್ತು ಇನ್ನೊಂದು ವಿಡಿಯೋದಾಗ ನಿಮ್ಮನ್ನು ಸಿಗ್ತೀನಿ. ಅಲ್ಲಿ ತನಕ ನೋಡ್ತೀರಿ ನಮ್ಮದು ಸಿಕ್ಕಂತೆ ಸಂಚಾರ ಯೂಟ್ಯೂಬ್ ಚಾನಲ್. ಜೈ ಕರ್ನಾಟಕ, ಜೈ ಶಂಕ್ರಿ, ಜೈ ಜೈ ಶಂಕ್ರಿ.